ರಾಕಿಂಗ್ ಸ್ಟಾರ್ ಯಶ್. ನಮಸ್ಕಾರ ಸ್ನೇಹಿತರೆ, ವೈರಲ್ ಜಗತ್ತಿಗೆ ಸ್ವಾಗತ. ಕೆಜಿಎಫ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗವನ್ನ ಭಾರತ ಮಟ್ಟದಲ್ಲಿ ಮಿಂಚಿಸಿದ್ದ ಯಶ್ ಈಗ ಟಾಕ್ಸಿಕ್ ಮೂಲಕ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಲು ರೆಡಿಯಾಗಿದ್ದಾರೆ. ಈ ನಡುವೆ ಭಾರತದ ಅತ್ಯಂತ ಪ್ರಸಿದ್ಧ ಟಾಕ್ ಶೋ ಆಪ್ ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೊದಲ ಹಾಗೂ ಏಕೈಕ ಕನ್ನಡಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಇಡೀ ಕರ್ನಾಟಕವನ್ನೇ ಹೆಮ್ಮೆ ಪಡುವಂತೆ ಮಾಡಿದ್ದರು. ಈಗ ಭಾರತದ ಮತ್ತೊಂದು ಅತಿದೊಡ್ಡ ರಿಯಾಲಿಟಿ ಶೋ ಕೌನ್ ಬನೇಗಾ ಕರೋಡ್ಪತಿಯಲ್ಲೂ ಕೂಡ ಯಶ್ ರವರ ಹೆಸರು ಪ್ರತಿಧ್ವನಿಸಿದೆ. ಚಿರಂಜೀವಿ ಇಸ್ ಮೆಗಾ, ಪವನ್ ಕಲ್ಯಾಣ್ ಇಸ್ ಪವರ್, ವಾಟ್ ಇಸ್ ಯಶ್? ಹೌದು, ಬಾಲಿವುಡ್ ನ ದಿಗ್ಗಜ ಬಿಗ್ ಬಿ ಎಂದೇ ಖ್ಯಾತರಾದ ಅಮಿತಾಬ್ ಬಚ್ಚನ್ ರವರು ನಡೆಸಿಕೊಡುವ ಕೌನ್ ಬನೇಗಾ ಕರೋಡ್ಪತಿ ಶೋನಲ್ಲಿ ಹಾಟ್ ಸೀಟ್ ನಲ್ಲಿದ್ದ ಸ್ಪರ್ಧಿ ಡಾಕ್ಟರ್ ಗಣೇಶ್ ರವರಿಗೆ ಯಶ್ ಕುರಿತಾಗಿ ಒಂದು ರೋಮಾಂಚಕ ಪ್ರಶ್ನೆ ಎದುರಾಗಿದೆ. ಆ ಪ್ರಶ್ನೆ ಏನಂದ್ರೆ, ರಜನಿಕಾಂತ್ ಅವರನ್ನ ಸೂಪರ್ ಸ್ಟಾರ್ ಅಂತಾರೆ, ಚಿರಂಜೀವಿ ರವರನ್ನ ಮೆಗಾ ಸ್ಟಾರ್ ಅಂತಾರೆ ಹಾಗೂ ಪವನ್ ಕಲ್ಯಾಣ್ ರವರನ್ನ ಪವರ್ ಸ್ಟಾರ್ ಎಂದು ಕರೆಯಲಾಗುತ್ತೆ. ಆದ್ರೆ ಯಶ್ ಅವರನ್ನ ಯಾವ ಟೈಟಲ್ ನಿಂದ ಕರೆಯಲಾಗುತ್ತದೆ ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ. ಹಾಟ್ ಸೀಟ್ ನಲ್ಲಿದ್ದ ಸ್ಪರ್ಧಿ ಯಾವುದೇ ಗೊಂದಲವಿಲ್ಲದೆ ತಕ್ಷಣ ರಾಕಿಂಗ್ ಸ್ಟಾರ್ ಎಂದು ಸರಿಯಾದ ಉತ್ತರ ನೀಡುವ ಮೂಲಕ 20,000 ಗೆದ್ದಿದ್ದಾರೆ. ರಾಷ್ಟ್ರ ಮಟ್ಟದ ಪ್ರಖ್ಯಾತ ಶೋ ಆಪ್ ಕಿ ಅದಾಲತ್ ಇರಲಿ ಅಥವಾ ಕೆಬಿಸಿ ಇರಲಿ, ಕನ್ನಡದ ಒಬ್ಬ ನಟನ ಹೆಸರು ಹೀಗೆ ದೇಶದ ಅತಿದೊಡ್ಡ ವೇದಿಕೆಗಳಲ್ಲಿ ರಾರಾಜಿಸುತ್ತಿರುವುದು ಯಶ್ ಅವರ ಜಾಗತಿಕ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಇದು ಪ್ರತಿಯೊಬ್ಬ ಕನ್ನಡಿಗನಿಗೂ ಅತ್ಯಂತ ಹೆಮ್ಮೆಯ ಕ್ಷಣ. ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಸಾಧನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ವೈರಲ್ ಅಪ್ಡೇಟ್ಗಳಿಗಾಗಿ ವೈರಲ್ ಜಗತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.